Hello friends, welcome to my channel Magical Manifest. ಹೋಪೋನೋಪೋನೋ ಪ್ರೇಯರ್ ಒಂದು ಅದ್ಭುತ ಪ್ರಾರ್ಥನೆ. ಇದರ ಬಗ್ಗೆ ಡೀಟೇಲ್ ಆಗಿ ಮಾತಾಡುವ. 190% ಜನ ಒಂದಿಲ್ಲದ ಒಂದು ಸಮಸ್ಯೆಯಿಂದ ಕಷ್ಟಪಡ್ತಾನೆ ಇರ್ತಾರೆ. ಸಮಸ್ಯೆ ದುಡ್ಡಿನದೇ ಇರ್ಬೋದು, ಯಾ ಸಂಬಂಧಗಳಿರ್ಬೋದು, ಇನ್ನೂ ಬೇರೇನೋ ಇರ್ಬೋದು. ಈ ಸಮಸ್ಯೆಗಳ ಮೂಲ ಯಾ ರೂಟ್ ಕಾಸ್ ಹುಡುಕಿದಾಗ ಅದಕ್ಕೆ ನಾವೇ ಕಾರಣ ಎಂದು ಗೊತ್ತಾಗ್ತದೆ. ಇದರ ಇಂಟೆನ್ಸಿಟಿ ಅಂದರೆ ತೀವ್ರತೆ ಹೇಗೆ ಕಡಿಮೆ ಮಾಡುವುದು ಅಥವಾ ಹೀಲ್ ಮಾಡುವುದು ತಿಳಿಯದೆ ಒದ್ದಾಡ್ತಾನೆ ಇರ್ತೀವಿ. ಅದಕ್ಕೆ ರೆಮಿಡಿ ಯಾ ಮೆಡಿಸಿನ್ ಯಾ ಔಷಧಿ ಅಂದರೆ ಈ ಪ್ರಾರ್ಥನೆ. ನಮ್ಮ ಪರ್ಸನಲ್ ಪ್ರಾಬ್ಲಮ್ ಯಾ ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಯಾ ರಿಲೇಷನ್ಶಿಪ್ ಇಶ್ಯೂಸ್, ಹೆಲ್ತ್ ಪ್ರಾಬ್ಲಮ್ಗಳು, ಈ ಹೆಲ್ತ್ ಪ್ರಾಬ್ಲಮ್ಗಳ ತೊಂದರೆಯನ್ನು ಕಡಿಮೆ ಮಾಡುವುದೇ ಈ ಹೋಪೋನೋಪೋನೋ ಪ್ರೇಯರದ ಮುಖ್ಯ ಉದ್ದೇಶ. ಇದೊಂದು ಸುಂದರ ಸರಳ ಪ್ರೇಯರ್ ಆಗಿದೆ. ಇದಕ್ಕೆ ಯಾವ ಭಾಷೆ ಅಗತ್ಯವಿಲ್ಲ. ಇದು ಮನಸ್ಸಿನ ಭಾಷೆ. ಹೋಪೋನೋಪೋನೋ ಪ್ರೇಯರ್ ಮಾಡುವುದು ಇನ್ನೂ ಸುಲಭ. ಬಟ್ ಈಸಿ ಥಿಂಗ್ಸ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್ ಈಸಿಲಿ. ಕೆಲವೇ ನಿಮಿಷಗಳಲ್ಲಿ ಪ್ರೇಯರ್ದ ಎಫೆಕ್ಟ್ ಅನುಭವ ನಿಮಗೆ ಖಂಡಿತ ಆಗ್ತದೆ. ಇದನ್ನು ಕಲಿಯಲು ಯಾವುದೇ ದುಡ್ಡು ಕೊಡಬೇಕಾಗಿಲ್ಲ. ಪ್ರಕೃತಿಯೇ ನಮಗೆ ಕೊಟ್ಟಿದೆ. ನಮ್ಮ ಪರ್ಸನಲ್ ಕಮಿಟ್ಮೆಂಟ್ ಟು ಅವರ್ ಸೆಲ್ಫ್ ಕೊಟ್ಟರೆ ಸಾಕು. ಇದನ್ನು ಕಲಿಸಿದರೆ, ಹೇಳಿದರೆ ನನಗೆ ಜನರ ಬ್ಲೆಸ್ಸಿಂಗ್ ಸಿಗ್ತದೆ. ಅದೇ ನನಗೆ ತೃಪ್ತಿಯ ಅನುಭವ ನೀಡ್ತದೆ. ನಮಗೆ ಪೀಸ್ ಆಫ್ ಮೈಂಡ್ ಜೊತೆ ನಾವು ಬಯಸಿದ ಆಸೆಗಳು ಅಂದರೆ ಡಿಸೈರ್ಸ್, ರಿಲೇಷನ್ಶಿಪ್, ಫೈನಾನ್ಸ್, ಹೆಲ್ತ್ ಇವುಗಳೆಲ್ಲ ಸಿಗಲು ಇದು ಒಂದು ದಾರಿ ಅಂದರೆ ರಾಜಮಾರ್ಗ ಮಾಡಿ ಕೊಡುತ್ತದೆ. ಈ ಪ್ರೇಯರ್ ಮೂಲ ಅರ್ಥ ನಮ್ಮ ಹಿಂದೂ ವೇದಗಳಲ್ಲಿಯೇ ಇದೆ. ಈಗ ಅದನ್ನು ಮಾಡರ್ನ್ ಆಗಿ ನಮ್ಮ ಮುಂದೆ ಬರ್ತಾ ಇದೆ. ಡಾಕ್ಟರ್ ಹ್ಯೂಲೆನ್ ಅಂತ ಒಬ್ಬ ವ್ಯಕ್ತಿ ಡಾಕ್ಟರ್ ಇದನ್ನು ಉಪಯೋಗಿಸಿ ಸಾಕಷ್ಟು ಮಾನಸಿಕ ರೋಗಿಗಳನ್ನು ಗುಣಪಡಿಸಿದ. ಬಟ್ ಅವನು ಗುಣಪಡಿಸಿದ ರೀತಿ ಮಾತ್ರ ಒಂದು ಅದ್ಭುತ. ಅದನ್ನು ಪಾಪ್ಯುಲರ್ ಮಾಡಿದ್ದು ಡಾಕ್ಟರ್ ಜೋ ವಿಟಾಲೆ ಎಂಬ ವ್ಯಕ್ತಿ. ಹೋಪೋನೋಪೋನೋ ಪ್ರೇಯರ್ ಒಂದು ಹವಾಯಿನ್ ಪ್ರೇಯರ್ ಎಂದು ಹೇಳ್ತಾರೆ, ಆದರೆ ಮೂಲ ಸಹ ನಮ್ಮದೇ. ಈ ಪ್ರೇಯರ್ನಲ್ಲಿ 5 ವಾಕ್ಯಗಳಿವೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಐ ಫರ್ಗಿವ್ ಮೈ ಸೆಲ್ಫ್. ಕನ್ನಡದಲ್ಲಿ ಅಂದರೆ, ನನ್ನಿಂದ ತಪ್ಪಾಗಿದೆ, ನನ್ನನ್ನು ಕ್ಷಮಿಸು, ಧನ್ಯವಾದಗಳು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನನ್ನನ್ನೇ ನಾನು ಕ್ಷಮಿಸುತ್ತೇನೆ. ಇದು ನೋಡಲು, ಹೇಳಲು, ಕೇಳಲು ಎಷ್ಟೇ ಸಿಂಪಲ್ ಆಗಿದೆ. ಆದರೆ ಪ್ರಯೋಗಿಸಲು, ಪ್ರಾಕ್ಟಿಕಲ್ ಯೂಸ್ ಮಾಡಲು ಒಂದು ಪ್ರೊಸೆಸ್, ಒಂದು ಪದ್ಧತಿ ಇದೆ. ಇದನ್ನು ಜಗತ್ತಿನಲ್ಲಿ ಯಾವುದೇ ಸಮಸ್ಯೆಗಳಿಗೆ ಯೂಸ್ ಮಾಡಬಹುದು. ರಿಲೇಷನ್ಶಿಪ್, ಮನಿ, ಹೆಲ್ತ್, ಕರಿಯರ್, ಇನ್ನೂ ಎಷ್ಟೊಂದಕ್ಕೆ ಇದನ್ನು ಉಪಯೋಗಿಸ್ಬೋದು. ಈ ಪ್ರೇಯರನ್ನು ಎಷ್ಟು ಮತ್ತು ಯಾವಾಗ ಹೇಳಬೇಕು ಅನ್ನೋದು ಎಲ್ಲರ ಪ್ರಶ್ನೆ ಇರ್ತದೆ. ಸಾಮಾನ್ಯವಾಗಿ ನಮ್ಮ ದಿನದ 24 ಗಂಟೆಯಲ್ಲಿ ಯಾವಾಗ ಟೈಮ್ ಸಿಗ್ತದೆಯೋ ನಿಮಗೆ ಸಮಾಧಾನ ಆಗುವವರೆಗೆ ಹೇಳಬಹುದು. ಕೆಲವರಿಗೆ 5 ನಿಮಿಷ ಸಾಕು, ಇನ್ನು ಕೆಲವರಿಗೆ 15 ನಿಮಿಷ ಸಾಕು. ಯಾವುದೇ ಕೆಲಸಕ್ಕೆ ಹೋಗುವ ಮುನ್ನ ಈ ಪ್ರೇಯರ್ ಮಾಡಿ ಹೊರಟ್ರೆ ಅದು ತುಂಬ ಈಸಿಯಾಗಿ ಸಾಲ್ವ್ ಆಗುವುದು. ಆದರೆ ಸಾಮಾನ್ಯವಾಗಿ ರಾತ್ರಿ ಹೊತ್ತು ಮಲಗುವ ಮುನ್ನ ಇದನ್ನು 11 ಬಾರಿ ಯಾ 21 ಬಾರಿ ಯಾ 51 ಬಾರಿ ಅಥವಾ ಕೆಲವೊಬ್ಬರು 108 ಸಲ ಸಹ ಈ ಪ್ರೇಯರನ್ನು ಹೇಳ್ತಾರೆ. ಆದರೆ ಇದನ್ನು ಹೇಳಲು ಹೃದಯಪೂರ್ವಕವಾಗಿ ಸಮಾಧಾನ ಆಗುವವರೆಗೆ ಹೇಳಿದರೆ ರಿಸಲ್ಟ್ ಚೆನ್ನಾಗಿ ಬರ್ತದೆ. ಇದು ಬೇಸಿಕ್ ಹೋಪೋನೋಪೋನೋ ಪ್ರೇಯರ್. ಇನ್ನೂ ಡೀಪ್ ಅಂದರೆ ಆಳವಾಗಿ ಅಡ್ವಾನ್ಸ್ ಹೋಪೋನೋಪೋನೋ ಪ್ರೇಯರ್ನಲ್ಲಿ ಮುಂದಿನ ಎಪಿಸೋಡ್ಗಳಲ್ಲಿ ನಾವು ನೋಡೋಣ. ಇದಕ್ಕೆ ಒಂದು ಸೈನ್ಸ್ ಬ್ಯಾಕ್ಗ್ರೌಂಡ್ ಇದೆ, ಅದನ್ನು ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಇದನ್ನು ಹೇಗೆ ಮಾಡ್ತೀವಿ ಅನ್ನೋದು ನೋಡುವ. ಒಂದು ಸ್ಥಾನದಲ್ಲಿ ಶಾಂತವಾಗಿ 5 ನಿಮಿಷವರೆಗೆ ಕುಳಿತು, ಸಿಟ್ ಡೌನ್ ಪೀಸ್ಫುಲಿ ಫಾರ್ 5 ಮಿನಿಟ್ಸ್. ನಿಮ್ಮ ಮನಸ್ಸನ್ನು ಶಾಂತವಾಗಿ ಮಾಡಿ ನಿಧಾನವಾಗಿ ಈ ಪ್ರೇಯರನ್ನು ಅನುಭವಿಸಿ ಹೇಳಬೇಕು. ಉದಾಹರಣೆಗೆ, ನೀವು ನಾನು ನಮ್ಮ ಗೆಳತಿಯೊಂದಿಗೆ ಮನಸ್ತಾಪ ಆಗಿದೆ ಅಂತ ತಿಳ್ಕೊಳ್ಳುವ. ಆದರೆ ಆ ಸಮಸ್ಯೆಯನ್ನು ಸುಧಾರಿಸಬೇಕಾಗಿದೆ. ಇವಾಗ ಆ ವ್ಯಕ್ತಿಯ ಹೆಸರು ತೆಗೆದುಕೊಂಡು ಆ ವ್ಯಕ್ತಿಯ ಮುಖ ನೆನಪಿಸಿಕೊಂಡು ಇಲ್ಲ ಫೋಟೋ ನೋಡಿಯೋ ಕಣ್ಣು ಮುಚ್ಚಿಕೊಂಡು ಕುಳಿತು ಆ ವ್ಯಕ್ತಿಯ ಹೆಸರು ತಗೊಂಡು ಇದೇ ರೀತಿ ಹೇಳಬೇಕು.
ಉದಾಹರಣೆಗೆ ನನ್ನ ಫ್ರೆಂಡ್ ಹೆಸರು ರಾಮ್ ಅಂತಿದೆ. ಮೈ ಡಿಯರ್ ರಾಮ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು, ಐ ಫರ್ಗಿವ್ ಮೈ ಸೆಲ್ಫ್. ಇದೇ ಈ ಪ್ರೇಯರದ ಮುಖ್ಯ ಸಾರ. ಈ ವಾಕ್ಯಗಳು ಹಿಂದೆ ಮುಂದಾದರೂ ತೊಂದರೆ ಇಲ್ಲ, ಅದರ ಭಾವನೆಗಳು ಫೀಲಿಂಗ್ಸ್ ಮಾತ್ರ ನಿಜವಾಗಿರಬೇಕು. ನಿಮಗೆ ಸಮಾಧಾನ ಆಗುವವರೆಗೆ ಹೇಳಿದರೆ ಆಯಿತು. ಇದರ ರಿಸಲ್ಟ್ ನಿಮಗೆ ಗೊತ್ತಾಗ್ತದೆ. ಈ ವಿಡಿಯೋದ ಮುಂದಿನ ಭಾಗದಲ್ಲಿ ಅಡ್ವಾನ್ಸ್ ಹೋಪೋನೋಪೋನೋ ಬಗ್ಗೆ ವಿವರವಾಗಿ ಚರ್ಚೆ ಮಾಡೋಣ. ಅದರಲ್ಲಿ ಮನಿ, ಕರಿಯರ್, ರಿಲೇಷನ್ಶಿಪ್, ಹೆಲ್ತ್ ಬಗ್ಗೆ ಹೇಗೆ ಹೋಪೋನೋಪೋನೋ ಪ್ರೇಯರ್ ಮಾಡಬೇಕು ಎಂಬುದರ ಬಗ್ಗೆ ತಿಳಿಯೋಣ. ಇದರ ಸೈನ್ಸ್ ಬ್ಯಾಕ್ಗ್ರೌಂಡ್ ಬಗ್ಗೆ ನಾನು ಹೇಳ್ತೇನೆ. ಏನಂದರೆ, ಒಂದನೇ ಪಾಯಿಂಟ್ ಅಂದರೆ ನಾವೆಲ್ಲ ಒಂದೇ ಶಕ್ತಿಯಿಂದ ಬಂದವರು. ಅಂದರೆ ಒನ್ ಎನರ್ಜಿ, ಒನ್ ಸೋರ್ಸ್. ಎನರ್ಜಿ ಲೆವೆಲ್ನಲ್ಲಿ ನಾವೆಲ್ಲ ಒಂದೇ. ಇನ್ನು ಸೆಕೆಂಡ್ ಪಾಯಿಂಟ್, ನಾವೆಲ್ಲ ಎನರ್ಜಿ ಲೆವೆಲ್ನಲ್ಲಿ ಒಂದೇ ಆಗಿದ್ದು, ಆದರೆ ರೂಪದಲ್ಲಿ ಮಾತ್ರ ಬೇರೆ ಬೇರೆ ರೂಪದಲ್ಲಿ ಇರ್ತವೆ. ಆದರೆ ಎಲ್ಲರೂ ಎನರ್ಜಿ ಲೆವೆಲ್ನಲ್ಲಿ ಒಬ್ರಿಗೊಬ್ರು ಕನೆಕ್ಟ್ ಆಗಿರ್ತಾರೆ. ಮೂರನೇ ಪಾಯಿಂಟ್, ಈ ಹೋಪೋನೋಪೋನೋ ಪ್ರೇಯರ್ ಮಾಡಿದಾಗ ನಮ್ಮ ಎನರ್ಜಿ ಫ್ರೀಕ್ವೆನ್ಸಿ ಇನ್ನೊಬ್ಬರನ್ನು ತಲುಪಿ ಸಂಬಂಧಗಳು ಸುಧಾರಣೆಗೊಳ್ತವೆ. ಇದಕ್ಕೆ ಸಾಕಷ್ಟು ಸೈನ್ಸ್ ಬ್ಯಾಕ್ಗ್ರೌಂಡ್ ಇದೆ. ಉದಾಹರಣೆಗೆ ಹೇಳ್ತೇನೆ. ಒಂದು ಚಿಕ್ಕ ಉದಾಹರಣೆಯಲ್ಲಿ ನಮ್ಮ ದೇಹದಲ್ಲಿ 37.2 ಟ್ರಿಲಿಯನ್ ಸೆಲ್ಸ್ ಅಂದರೆ ಜೀವಕೋಶಗಳಿವೆ. ಅದರಲ್ಲಿ ನ್ಯೂಕ್ಲಿಯಸ್, ಮೈಟೋಕಾಂಡ್ರಿಯಾ, ಪ್ರೋಟೀನ್ ಎಲ್ಲ ಇದೆ. ಅವುಗಳು ಒಂದು ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಾ ಇರ್ತವೆ. ಆದರೆ ಇಷ್ಟೊಂದು ಡೀಪಾಗಿ ನಾವು ಮುಂದಿನ ಎಪಿಸೋಡ್ಗಳಲ್ಲಿ ಚರ್ಚೆ ಮಾಡುವ. ನಂತರ ಅಲ್ಲಿವರೆಗೆ ಇದರ ಬಗ್ಗೆ ನಾನು ಸಾಕಷ್ಟು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅಲ್ಲಿವರೆಗೆ ನಿಮಗೆಲ್ಲ ಶುಭವಾಗಲಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ಗೆ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.